ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ನ್ಯೂಸ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜುಲೈ 25 ಕರ್ನಾಟಕ ಬಂದ್ ಅಂತ ಹೇಳ್ತಿದ್ದಾರೆ. ಯಾಕೆ ಬಂದ್ ಮಾಡ್ಬೇಕಂತಿದ್ದಾರೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ, ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ಸ್ನೇಹಿತರೆ ನೋಡಿ, ಇಲ್ಲಿ ಜುಲೈ 25 ಕರ್ನಾಟಕ ಬಂದ್ ಅಂತ ಹೇಳ್ತಿದ್ದಾರೆ. ಯಾಕೆ ಬಂದ್ ಅಂತಿದ್ದಾರೆ ಅಂದರೆ, GST ನೋಟಿಸ್ ವಿರುದ್ಧ ಸಣ್ಣ ವ್ಯಾಪಾರಿಗಳ ತೀವ್ರ ಪ್ರತಿಭಟನೆ ಆದರೆ ನಡೆಯುತ್ತಿದೆ. ಸ್ನೇಹಿತರೆ, ಯಾಕಪ್ಪ ಏನಾಗಿದೆ ಅಂತ ನೀವು ಕೇಳೋದಾದ್ರೆ, UPI ಇಂದ ತಲೆನೋವು, ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಸಂಕಷ್ಟ ಆದರೆ ಎದುರಾಗಿರುವಂಥದ್ದು. ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೀಡಲಾಗಿರುವ GST ಬೇಡಿಕೆ ನೋಟಿಸ್ಗಳು ರಾಜ್ಯದ ಸಣ್ಣ ವ್ಯಾಪಾರಿಗಳಿಗೆ ಭಾರಿ ಆಘಾತ ತಂದಿರುವಂಥದ್ದು. ಈ ಕ್ರಮದ ವಿರುದ್ಧವಾಗಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಬೇಕರಿ, ಟೀ ಸ್ಟಾಲ್, ಕಾಂಡಿಮೆಂಟ್ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳು ಒಂದಾಗಿದ್ದು ಜುಲೈ 25ರಂದು ನಮ್ಮ ಒಂದು ಕರ್ನಾಟಕ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಿರುವಂಥದ್ದು. ಸ್ನೇಹಿತರೆ, UPI ಮತ್ತು ಇತರ ಬ್ಯಾಂಕ್ ಪಾವತಿಗಳ ಮೂಲಕ ಸಣ್ಣ ವ್ಯಾಪಾರಿಗಳ ಆದಾಯವು GST ನೋಂದಣಿ ಮಿತಿ 40 ಲಕ್ಷವನ್ನು ಮೀರಿದೆ ಎಂದು ಇಲಾಖೆ ಹೇಳುತ್ತಿರುವಂಥದ್ದು. ಇದನ್ನು ಆಧರಿಸಿ 2021-22ರಿಂದ 2024-25ರವರೆಗೆ ಡಿಜಿಟಲ್ ದತ್ತಾಂಶಗಳನ್ನು ಪರಿಶೀಲಿಸಿ ನೋಟಿಸ್ಗಳನ್ನು ನೀಡಲಾಗಿದೆ. ಆದರೆ ವ್ಯಾಪಾರಿಗಳು ಇದನ್ನು ಅತಿರೇಕದ ಕ್ರಮವೆಂದು ವಿದ್ರೋಹಿಸುತ್ತಿದ್ದಾರೆ. ದೈನಂದಿನ ಪಾವತಿಗಳಿಂದ ಈ ಮಟ್ಟದ ವಾರ್ಷಿಕ ವಹಿವಾಟು ಆಗುವುದು ಸಾಮಾನ್ಯವಾದರೂ ತೆರಿಗೆ ಅಧಿಕಾರಿಗಳು ಆಜ್ಞಾಪಿಸಿರುವ ಮೊತ್ತಗಳು ಅನ್ಯಾಯವಾಗಿದೆ ಎಂದು ಆರೋಪ ಆದರೆ ಬಂದಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಸಂಘಟನೆಗಳು ನಿರ್ಧರಿಸಿರುವ ಕ್ರಮದಂತೆ ಜುಲೈ 23 ಹಾಗೂ 24ರಂದು ಹಾಲು ಮತ್ತು ಹಾಲು ಉತ್ಪನ್ನಗಳ ಮಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತದೆ ಅಂತ ಇಲ್ಲಿ ಅವರು ಹೇಳ್ತಿದ್ದಾರೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯೊಬ್ಬರು ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು 20 ವರ್ಷಗಳಿಂದ ಬೀದಿಯ ಕೋಣೆಯೊಂದರಲ್ಲಿ ಸಣ್ಣ ಟೀ ಸ್ಟಾಲ್ ನಡೆಸುತ್ತಿದ್ದೇನೆ. ಲಾಭವಿಲ್ಲದ ಪರ್ಸೆಂಟೇಜ್ನಲ್ಲಿ ಬೆಲೆ ಇಳಿಸಿ ಗ್ರಾಹಕರನ್ನು ಉಳಿಸಿಕೊಂಡಿದ್ದೇನೆ. ಈಗ ಸರ್ಕಾರ 31 ಲಕ್ಷ GST ಬಾಕಿ ಎಂದು ನೋಟಿಸ್ ಕೊಟ್ಟಿದೆ. ನಾವು ಮಾಡಿದ್ದು ವ್ಯವಹಾರವೋ ಪಾಪವೋ ಎಂದು ಬೆಂಗಳೂರು ವ್ಯಾಪಾರಿ ಸುಧಾಕರ್ ಶೆಟ್ಟಿ ಅವರು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ GST ನೋಟಿಸ್ಗಳು ಬಂದಿರುವಂತಹ ಕಾರಣ ಇಲ್ಲಿ ಸಣ್ಣ ವ್ಯಾಪಾರಿಗಳಿಗಂತೂ ಇಲ್ಲಿ ತೀವ್ರ ಪ್ರತಿಭಟನೆ ಮಾಡೋದಕ್ಕೆ ಅವ್ರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಅವ್ರಿಗೆಲ್ರಿಗೂ ಪಾಪ GST ನೋಟಿಸ್ ಆದರೆ ಬಂದಿದೆಯಂತೆ. ಜುಲೈ 25ಕ್ಕೆ ನಾವು ಬಂದ್ ಮಾಡ್ತೀವಿ ಅಂತಿದ್ದಾರೆ. 23-24ರಿಂದನೇ ಸ್ಟಾರ್ಟ್ ಮಾಡ್ತೀವಿ ಬಂದನ್ನು ಅಂತ ಕೂಡ ಹೇಳ್ತಿರುವಂಥದ್ದು. ಇದ್ರ ಬಗ್ಗೆ ಇನ್ನು ಅಫಿಷಿಯಲ್ ಆಗಿ ನ್ಯೂಸ್ ಆದರೆ ಬರಬೇಕಾಗಿದೆ. ಸ್ನೇಹಿತರೆ, ಈಗ 25ಕ್ಕೆ ನಾವು ಬಂದ್ ಮಾಡ್ತೀವಿ ಅಂತ ಇಲ್ಲಿ ಸಣ್ಣ ವ್ಯಾಪಾರಿಗಳಾದರೆ ಇಲ್ಲಿ ತೀವ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಿರುವಂಥದ್ದು. ನೋಡೋಣ ಮುಂದಕ್ಕೆ ಏನಾಗುತ್ತಂತ. 25ಕ್ಕೆ ಪಕ್ಕ ಬಂದಿರುತ್ತಾ, ಇದಕ್ಕೆ ಸರ್ಕಾರದವರು ಪರ್ಮಿಷನ್ ಕೊಡ್ತಾರಾ, ಇಲ್ಲಿ ಒಂದು ಗೌರ್ನಮೆಂಟ್ ಕಚೇರಿಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಇವೆಲ್ಲ ರದ್ದು ಮಾಡ್ತಾರಾ ಇಲ್ಲ ಅಂತ ನೋಡೋಣ. ಈಗ ಮುಂದಕ್ಕೆ ಇವತ್ತಿನ್ನೂ 18 ದಿನಾಂಕ, ಇನ್ನು ಜುಲೈ 25ವರೆಗೂ ಟೈಮ್ ಇದೆ. ಆದರೆ ಇಲ್ಲಿ GST ನೋಟಿಸ್ ಏನು ಕೊಟ್ಟಿದ್ದಾರೆ, ಇದನ್ನು ಹಿಂಪಡಿದಿದ್ರೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲಿ ರೊಚ್ಚಿಗೆದ್ದಿರುವಂಥದ್ದು. ಇಲ್ಲಿ ಸಣ್ಣ ವ್ಯಾಪಾರಿಗಳು ತೀವ್ರ ಪ್ರತಿಭಟನೆ ಮಾಡೋದಕ್ಕಾದ್ರೆ ಅವರು ನಿಂತಿದ್ದಾರೆ. ಸ್ನೇಹಿತರೆ, ನೋಡೋಣ ಮುಂದಕ್ಕೆ ಏನಾಗುತ್ತಂತ. ಈಗ ಸದ್ಯ ಮಟ್ಟಕ್ಕೆ ಇವತ್ತಿನ ನ್ಯೂಸ್ ಇದಾಗಿದೆ. ಇದೇ ರೀತಿ ಕಂಟಿನ್ಯೂಸ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.